ಪ್ರಧಾನಮಂತ್ರಿ ಆವಾಸ್ ಯೋಜನೆಯ 2ನೇ ಹಂತದ ನೋಂದಣಿ ಕಾರ್ಯ ಯಾವ ರೀತಿ ನಡೆಯುತ್ತಿದೆ ಎಂಬ ಮಾಹಿತಿಯನ್ನು ತಿಳಿಯಲು ಜಿಲ್ಲೆಯ ಎಲ್ಲಾ ಪುರಸಭೆಗಳಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುತ್ತಿದೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿದರು. ಶುಕ್ರವಾರ ಸಕಲೇಶಪುರ ಪುರಸಭೆಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಂದು ಉತ್ತಮ ಯೋಜನೆಯಾಗಿದ್ದು, ಯಾವ ಕುಟುಂಬಕ್ಕೆ ಸ್ವಂತ ಮನೆ, ಸ್ವಂತ ನಿವೇಶನ ಇರುವುದಿಲ್ಲವೋ ಅಂತವರನ್ನು ಗುರುತಿಸಿ ಅಂತವರಿಗೆ ನಿವೇಶನ ಅಥವಾ ನಿವೇಶನ ಇದ್ದು ಮನೆ ಕಟ್ಟಲು ಆಸಕ್ತರಾಗಿದ್ದರೆ ಅಂತವರನ್ನು ಗುರುತಿಸಿ ನೋಂದಣಿ ಮಾಡಿಕೊಂಡು ಯೋಜನೆಯ ಪ್ರಯೋಜನವನ್ನು ಪಡೆಯುವಂತೆ ತಿಳಿಸಲಾಗುತ್ತಿದೆ ಎಂದರು. ಸಕಲೇಶಪುರ ಪುರಸಭೆಯಲ್ಲಿ ನೋಂದಣಿ ಕಾರ್ಯ ಕಡಿಮೆ ಇದ್ದು ಕನಿಷ್ಠ 3,000 ನೋಂದಣಿಯನ್ನು ಸರ್ವೆ ಮಾಡುವ ಮುಖಾಂತರ ಯಾರಿಗೆ ಮನೆ ಅಥವಾ ನಿವೇಶನ ಇರುವುದಿಲ್ಲವೋ ಅಂತವರನ್ನು ಗುರುತಿಸಿ ನೋಂದಣಿ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತಿದ್ದೇನೆ. ಸ್ವಂತ ನಿವೇಶನ ಇದ್ದು ಮನೆ ಕಟ್ಟಲು ಸಾಧ್ಯವಾಗದೇ ಇರುವಂತವರಿಗೆ 1,80,000 ರೂಗಳನ್ನು 80% ರಿಯಾಯಿತಿಯಲ್ಲಿ ನೀಡಲಾಗುತ್ತದೆ. ಯಾರು ನಿವೇಶನ ರಹಿತರು ಇರುತ್ತಾರೆ ಅಂತವರಿಗೆ ಸಮೀಕ್ಷೆ ನಡೆಸಿ ಮುಂದಿನ ಕೇಂದ್ರ ಸರ್ಕಾರದ ಯೋಜನೆಯ ಅಡಿಯಲ್ಲಿ ನಿವೇಶನಗಳನ್ನು ನೀಡಲಾಗುವುದು ಎಂದರು. ಸಚಿವರನ್ನ ನಾವು ಮನವಿ ಮಾಡಿ ನಮಗೆ ನಮ್ಮ ಜಿಲ್ಲೆಗೆ ಇಷ್ಟ ಆಗಲೇಬೇಕು ಅಂತ ನಾವು ಮನವಿ ಮಾಡಲಿಕ್ಕೆ ನಮಗೊಂದು ದಾಖಲೆ ಸಿಕ್ಕಿದೆ. ಹಾಗಾಗಿ ಎಷ್ಟು ಜನ ಅಕ್ಯುರೇಟ್ ಆಗಿ ನಮಗೆ ಬೇಕು ಅನ್ನೋದನ್ನ ಮಾಡಲಿಕ್ಕೋಸ್ಕರ ನಾವು ಈ ಒಂದು ಸರ್ವೆನ ಮಾಡ್ತಿದ್ವಿ. ಇದಾದ ಮುಖಾಂತರ ಇದೆಲ್ಲ ಮುಗಿದ ಮೇಲೆ ಅಂತಿಮ ಬೆನಿಫಿಷರೀಸ್ ಯಾರು ಸಿಗ್ತಾರೆ, ಅರ್ಹ ಫಲಾನುಭವಿ ಪಟ್ಟಿಯನ್ನು ಅದಾದ ನಂತರ ಸಂಬಂಧಪಟ್ಟ ನಗರಾಭಿವೃದ್ಧಿ ಸಚಿವರನ್ನ ಭೇಟಿ ಮಾಡಿ ನಮಗೆ ನಮ್ಮ ಜಿಲ್ಲೆಗೆ ಜಾಸ್ತಿ ಬೇಕು, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪುರಸಭೆಗಳಲ್ಲಿ ನಿವೇಶನ ರೈತರು, ಮನೆ ರೈತರು, ಬಡವರು ಜಾಸ್ತಿ ಇದ್ದಾರೆ ಅಂತ ಮನವಿ ಮಾಡಿ ತರುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಈ ನೋಂದಣಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀವಿ. ಸಕಲೇಶಪುರ ಜನರ ಗಂಭೀರವಾಗಿ ಈ ಸಂದರ್ಭದಲ್ಲಿ ಜಿಲ್ಲಾ ಯೋಜನಾಧಿಕಾರಿ ತ್ಯಾಗರಾಜ್, ಸಿಎಲ್ಡಿಸಿ ಸೌಮ್ಯ, ಪುರಸಭಾ ಅಧ್ಯಕ್ಷೆ ಜ್ಯೋತಿ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.